ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ 54 ಮಹಾಸಮಾಧಿಯ ನಂತರದ ಲೀಲೆಗಳು. ಉದ್ಧವ ಗೋಸ್ವಾಮಿ, ಕಲ್ಯಾಣ್ ಸ್ವಾಮಿ. ಮಹಾಸಮಾಧಿಯ ನಂತರದ ಲೀಲೆಗಳು. ಶ್ರೀ ನಿತ್ಯಾನಂದರು ಶ್ರೀ ಸಮರ್ಥರ ಸಮಾಧಿಯ ನಂತರ ಲೀಲೆಗಳನ್ನು ಈ ವಿಧವಾಗಿ ವರ್ಣಿಸತೊಡಗಿದರು. ವಿದ್ಯಾಸಾಗರನೇ, ಈ ಭೌತಿಕ ಶರೀರವಿದ್ದಾಗ ಸಾಧಿಸಿರುವ ಯಾವ ಸಾಧನೆಯಾದರೂ ಸಾಧಾರಣ ವ್ಯಕ್ತಿಗಳಿಗೆ ಮರುಜನ್ಮಕ್ಕೆ ಬಂಡವಾಳವಾಗಿರುತ್ತದೆ ಎಂದು ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವನು. ಈ ಜನ್ಮದಲ್ಲಿ ಸಕಲ ಸಿದ್ಧಿಗಳನ್ನು ಹೊಂದಿದವರಿಗೆ ಮುಂದಿನ ಜನ್ಮವಿರುವುದಿಲ್ಲವಾದುದರಿಂದ ಅವರು ಪಡೆದುಕೊಂಡ ದಿವ್ಯ ಶಕ್ತಿಗಳೆಲ್ಲವೂ ವಿಶ್ವವ್ಯಾಪಿಯಾಗುತ್ತವೆ. ಆ ದಿವ್ಯ ನಾಮವನ್ನು ಎಲ್ಲಿ ಸ್ಮರಿಸಿದರೂ ರಕ್ಷಣೆಯು ಲಭಿಸುತ್ತದೆ. ಆದುದರಿಂದ ಮಹಾತ್ಮರಿಗೆ ಮರಣವಿಲ್ಲ, ಅವರು ಅಮರರು. ಈ ವಿಷಯವು ಅವರ ಭಕ್ತರ ಮೂಲಕವೇ ಎಲ್ಲರಿಗೂ ತಿಳಿಯುತ್ತಿದೆ. ಶ್ರೀ ಸಮರ್ಥರ ಅಂತ್ಯಕ್ರಿಯೆಗಳ ನಂತರ 3ನೆಯ ದಿನ ಅಸ್ಥಿ ಸಂಚಯನಕ್ಕಾಗಿ ಆ ಸ್ಥಳದಲ್ಲಿ ಭಸ್ಮವನ್ನು ಸಂಗ್ರಹಿಸುತ್ತಿರುವಾಗ ಭೂಮಿಯೊಳಗಿಂದ ಸಮಾಧಿಯೊಂದು ಹೊರಬಿದ್ದಿತ್ತು. ಎಲ್ಲರಿಗೂ ಆಶ್ಚರ್ಯವಾಯಿತು. ಇದನ್ನು ಯಾರೂ ನಿರ್ಮಿಸಿರಲಿಲ್ಲ. ಇದ್ದಕ್ಕಿದ್ದಂತೆ ತಂಜಾವೂರಿನ ಮಠಾಧಿಪತಿ ಭೀಮಾಜಿ ಗೋಸಾವಿ ಯಾರೋ ಹೇಳಿ ಕಳುಹಿಸಿರುವಂತೆ ಬಂದನು. ಆತನು ಬಂದು ಗುರುಗಳ ನಿರ್ವಾಣದ ಬಗ್ಗೆ ಕೇಳಿ ಕುಸಿದು ಬಿದ್ದನು. ನೆಲದ ಮೇಲೆ ಹೊರಳಾಡುತ್ತಾ ದುಃಖಿಸಿದನು. ತನಗೆ 3 ದಿನಗಳ ಹಿಂದೆಯೇ ಗುರುಗಳು ಸಂಕೇತವನ್ನು ಕೊಟ್ಟಿದ್ದರು. ಏನೋ ತೊಂದರೆಯಾಗಿರಬಹುದು, ಆದರೆ ಇಷ್ಟು ದುಃಖಕರವಾದ ವಾರ್ತೆಯನ್ನು ಕೇಳಬೇಕಾಗಿ ಬರುತ್ತಿದೆ ಎಂದುಕೊಳ್ಳಲಿಲ್ಲ. ಆದರೂ ಅಲ್ಲಿ ಇರಲಾರದೆ ಹೊರಟು ಬಂದೆನು ಎಂದು ಜೋರಾಗಿ ಅಳತೊಡಗಿದಳು. ಗುರುದೇವರೇ, ನನ್ನನ್ನು ಅಷ್ಟು ದೂರದಲ್ಲಿಟ್ಟಿದ್ದರೂ ನನಗೆ ಆಧಾರವಾಗಿ ತಾವಿರುವಿರೆಂಬ ಧೈರ್ಯದಿಂದಲೇ ಅಲ್ಲಿದ್ದೆ. ಈಗ ಯಾರಿಗಾಗಿ ನಾನು ಬದುಕಬೇಕು? ನನ್ನನ್ನು ತಮ್ಮ ಜೊತೆಯಲ್ಲಿ ಸೇವೆಗಾಗಿ ಕರೆದುಕೊಂಡು ಹೋಗಬಾರದೇ ಎಂದು ಅಳುತ್ತಿದ್ದರೆ ಅಕ್ಕಾಬಾಯಿ ಮತ್ತು ಉದ್ಧವ ಸ್ವಾಮಿಯವರು ಹಾಗೆ ಮಾತನಾಡಬಾರದೆಂಬುವುದೇ ನಮ್ಮ ಗುರುಗಳ ಆಜ್ಞೆಯು. ಗುರುಗಳು ಶ್ರೀರಾಮನ ಸನ್ನಿಧಿಯಲ್ಲಿ ಸುಸ್ಥಿರವಾಗಿ ಇರುವೆನೆಂದು ಹೇಳಿರುವರು. ಅಳುವುದು ಹೇಡಿತನದ ಲಕ್ಷಣ ಎಂದು ಗುರುಗಳು ಬೋಧಿಸಿರುವರು ಎಂದು ತಿಳಿಸಿ ಓಲೈಸಿದರು. ನಂತರ ಕಲ್ಯಾಣ ಸ್ವಾಮಿಯು ಎಲ್ಲಿ ಎಂದು ಕೇಳಿದನು. ಆತನಿಗಿನ್ನೂ ಈ ವಾರ್ತೆಯು ಗೊತ್ತಿಲ್ಲವೆಂದು ಹೇಳಲು ಮತ್ತೆ ದುಃಖಿಸಿದನು. ಅಷ್ಟರಲ್ಲಿ ಗುರುದೇವರ ಆಜ್ಞೆಯಿಲ್ಲ, ಹೇಗೆ ಹೇಳುವುದು ಎಂದು ಅವರೂ ದುಃಖಿಸಿದರು. ಅದೇ ಸಮಯಕ್ಕೆ ಹೇಗೋ ವಿಷಯವು ಕಲ್ಯಾಣನಿಗೆ ತಿಳಿದು ಕುದುರೆಯ ಮೇಲೆ ಧಾವಿಸಿ ಬಂದು, ಗುರುದೇವರೇ, ತಮ್ಮ ಆಜ್ಞೆಯಿಲ್ಲದೆ ಇಲ್ಲಿಗೆ ಬರಬೇಡವೆಂದು ಹೇಳಿದಿರಿ. ಇದಕ್ಕೇನಾ ನನ್ನನ್ನೇಕೆ ದೂರ ಮಾಡಿದಿರಿ ಸ್ವಾಮಿ? ನಾನು ಮಾಡಿದ ಅಪರಾಧವಾದರೂ ಏನು? ತಮಗೆ ನನ್ನ ಮೇಲೆ ಇಷ್ಟು ಕೋಪ ಬರಲು ಕಾರಣವೇನು? ಮಹಾತ್ಮರೇ, ನಾನು ನಿಮ್ಮ ಪುತ್ರನಲ್ಲವೇ ಎಂದು ದುಃಖಿಸುತ್ತಾ ಸ್ವಯಂಭೂ ಸಮಾಧಿಗೆ ತನ್ನ ತಲೆಯನ್ನು ಹೊಡೆಯತೊಡಗಿದನು. ಗುರುಮಾತೆಯೇ, ಗುರುಮಾತೆಯೇ, ಇನ್ನು ನಮಗೆ ಯಾರು ರಕ್ಷಕರು? ನಿಮ್ಮ ದರ್ಶನ ಭಾಗ್ಯವಿಲ್ಲದೆ ನನ್ನ ಮನಸ್ಸು ಬಾಡಿ ಹೋಗಿದೆ ಎಂದು ಪರಿಪರಿಯಾಗಿ ದುಃಖಿಸುತ್ತಾ ತಲೆಯನ್ನು ಹೊಡೆದುಕೊಳ್ಳುತ್ತಿದ್ದರು. ಸಮಾಧಿಯನ್ನು ಸೀಳಿಕೊಂಡು ಶ್ರೀ ಸಮರ್ಥರು ಹೊರಗೆ ಬಂದು ದರ್ಶನವನ್ನು ಕೊಟ್ಟರು. ಆತನ ಶಿರಸ್ಸಿನ ಮೇಲೆ ಕೈಯಿಟ್ಟು ದುಃಖವನ್ನು ಉಪಶಮನಗೊಳಿಸಿದರು. ಕಲ್ಯಾಣ್, ನನ್ನ ಪುತ್ರನೇ, ನೀನು ಲೋಕ ಕಲ್ಯಾಣಕ್ಕಾಗಿಯೇ ಆಯ್ದುಕೊಳ್ಳಲ್ಪಟ್ಟವನು. ನೀನು ಹೀಗೆ ದುಃಖಕ್ಕೂ ಮೋಹಕ್ಕೂ ಒಳಪಡಬಾರದು. ಉದ್ಧವ, ಅಕ್ಕಾಬಾಯಿ, ಭೀಮಾಜಿ ಮೊದಲಾದವರಿಗೆ ನೀನು ತತ್ವಬೋಧೆಯನ್ನು ಮಾಡು. ಅವರಿಗೆ ಹೇಳು, ನಾನೆಲ್ಲಿಗೂ ಹೋಗಲಿಲ್ಲ, ನಿರಂತರ ಜಾಗರೂಕನಾಗಿದ್ದು ಎಲ್ಲರಿಗೂ ರಕ್ಷಣೆಯನ್ನು ಕಲ್ಪಿಸುತ್ತೇನೆಂದು ಹೇಳು. ಎಲ್ಲವನ್ನೂ ನಾನು ಗಮನಿಸುತ್ತಲೇ ಇರುತ್ತೇನೆ.
ನನ್ನ ಮಾತನ್ನು ನಂಬು. ನನ್ನ ಬೋಧೆಗಳು ಶಾಶ್ವತವಾದವುಗಳು. ನೀನು ಧೈರ್ಯವಾಗಿರುತ್ತಾ ಎಲ್ಲರನ್ನೂ ಸನ್ಮಾರ್ಗದಲ್ಲಿ ನಡೆಸು ಎಂದು ಹೇಳುತ್ತಿದ್ದರೆ ಆ ಸ್ಪರ್ಶದಿಂದ, ಆ ಬೋಧೆಯಿಂದ ಕಲ್ಯಾಣನು ತನ್ಮಯನಾದನು. ಗುರುಗಳು ಆಶೀರ್ವದಿಸಿ ಸಾಂತ್ವನ ವಚನಗಳನ್ನು ಹೇಳಿದ ಕೂಡಲೇ ಕಲ್ಯಾಣನ ದುಃಖವು ಮಾಯವಾಯಿತು ಎಂದು ಶ್ರೀ ನಿತ್ಯಾನಂದರು ಆನಂದ ಭಾಷ್ಪಗಳೊಂದಿಗೆ ತಿಳಿಸಿದರು. ಇದನ್ನು ಕೇಳುತ್ತಿದ್ದವರೆಲ್ಲರೂ ಕಣ್ಣೀರು ಹಾಕುತ್ತಾ ನಿಂತಿದ್ದರು. ಆ ಸಮಾಧಿಯು ಸೀಳಿರುವುದು ಈಗಲೂ ಹಾಗೆಯೇ ಇದೆ, ನೋಡಿದೆಯಾ ಎಂದರು. ಯಾವಾಗ ಕಲ್ಯಾಣನಿಗೆ ದುಃಖವು ದೂರವಾಯಿತೆಂದರೋ ಎಲ್ಲರ ದುಃಖವು ಮಾಯವಾಗಿ ಕಣ್ಣೀರು ಆನಂದ ಭಾಷ್ಪಗಳಾದವು. ಹೇಗೆಂದರೆ, ದುಃಖವಾದಾಗ ಕಣ್ಣಿನ ಕೊನೆಯಿಂದ ನೀರು ಬರುತ್ತದೆ, ಆನಂದವಾದಾಗ ಕಣ್ಣಿನ ಮಧ್ಯೆಯಿಂದ ನೀರು ಗಳಗಳ ಸುರಿಯುತ್ತದೆ. ಅನಂತರ ಕಾರ್ಯಕ್ರಮಗಳೆಲ್ಲವೂ ಮುಖ್ಯ ಶಿಷ್ಯರ ಮೂಲಕ ನೆರವೇರಿಸಬೇಕೆಂದು ಕೋರುತ್ತಾ ಶಾಂಭಾಜಿ ರಾಜನು ಪತ್ರವನ್ನು ಬರೆದು ಕಳುಹಿಸುತ್ತಾ ಅದಕ್ಕೆ ಬೇಕಾದ ದ್ರವ್ಯಗಳನ್ನು ರಾಮಚಂದ್ರ ಪಂತರ ಮೂಲಕ ಕಳುಹಿಸುತ್ತಿರುವಂತೆ ತಿಳಿಸಿದನು. ಸ್ವಯಂಭೂ ಸಮಾಧಿಯು ಹೊರಬಂದಿದೆ ಎಂದು ಅದರೊಳಗಿಂದ ಗುರುಗಳು ಕಲ್ಯಾಣ್ ಸ್ವಾಮಿಗೆ ದರ್ಶನ ಕೊಟ್ಟರೆಂಬ ವಾರ್ತೆಯನ್ನು ಕೇಳಿ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಜಾತ್ರೆಯನ್ನು ನೋಡಲು ಬರುವವರಂತೆ ಬರತೊಡಗಿದರು. ಹನುಮಂತನ ಅವತಾರವೆಂದು ಕೊಂಡಾಡಲ್ಪಟ್ಟ ಶ್ರೀ ಸಮರ್ಥ ರಾಮದಾಸ ಸ್ವಾಮಿಯವರು ಮಹಾಸಮಾಧಿಯಾದರೆಂದು ಎಲ್ಲೆಲ್ಲಿನ ಪಂಡಿತರು ಪಾಮರರು ತಂಡೋಪತಂಡಗಳಾಗಿ ಬಂದು ಪ್ರಾರ್ಥನೆಗಳನ್ನು ಮಾಡಿಕೊಂಡರು. ಬಂದ ಭಕ್ತರೆಲ್ಲರಿಗೂ ಶಿಷ್ಯರು ನಿತ್ಯಾನ್ನದಾನವನ್ನು ಮಾಡುತ್ತಲೇ ಇದ್ದರು. ಇಂದಿಗೂ ಶ್ರೀ ಸಮರ್ಥ ರಾಮದಾಸ ಸಂಪ್ರದಾಯಸ್ಥರು ಎಲ್ಲಿದ್ದರೂ ಮಾಘ ಬಹುಳ ನವಮಿಯಂದು ಶ್ರೀ ಸಮರ್ಥರ ಪುಣ್ಯತಿಥಿಗೆ ತಪ್ಪದೇ ಬಂದು ಸಜ್ಜನಗಡದಲ್ಲಿ ಸಮಾಧಿಯ ದರ್ಶನವನ್ನು ಮಾಡಿಕೊಳ್ಳುವರು. ಅದೇ ದಾಸನವಮಿಯ ಹಬ್ಬ ಬಹಳ ಮಂದಿ ಭಜನೆ ಗುಂಪುಗಳಾಗಿ ಏರ್ಪಟ್ಟು ಪಾದಯಾತ್ರೆಗಳನ್ನು ಮಾಡಿ ಬರುತ್ತಾರೆ. ಸಂಕೀರ್ತನೆ, ಕಥಾಗಾನ, ಭಜನೆಗಳು, ಸತ್ಸಂಗಗಳು, ವಾದ್ಯಗಳಿಂದ ಸಜ್ಜನಗಡವು ಶೋಭಿಸುತ್ತಿರುತ್ತದೆ. ವಿದ್ಯಾಸಾಗರನೇ ದಾಸಬೋಧೆ ಗ್ರಂಥವನ್ನು ಅನೇಕ ಮಂದಿ ಭಕ್ತರು ಹಸ್ತಪ್ರತಿಗಳನ್ನು ಬರೆದುಕೊಂಡು ನಿತ್ಯ ಪಾರಾಯಣವನ್ನು ಮಾಡಿಕೊಳ್ಳುತ್ತಿದ್ದರು. ಗುರುಗಳ ಮಾತಿನಂತೆ ಅದರಲ್ಲಿಯೇ ಅವರಿಗೆ ಸದ್ಗುರುವಿನ ಆಶ್ವಾಸನೆಯು ಲಭಿಸುತ್ತಿತ್ತು. ಶ್ರೀ ಸಮರ್ಥರ ಸಮಾಧಿಯ ಮುಂದೆ ಶಾಂಭಾಜಿ ರಾಜನು ಮಂದಿರವನ್ನು ನಿರ್ಮಿಸಿ ಅದರಲ್ಲಿ ಸೀತಾರಾಮರನ್ನು ಪ್ರತಿಷ್ಠಿಸಿದರು. ಗುರುಗಳು ಸಮಾಧಿಯ ಸೇವೆಯನ್ನು ಮಾಡಲು ಅಕ್ಕಾಬಾಯಿಗೆ ಅವಕಾಶವು ಕೊಡಲ್ಪಟ್ಟಿತು. ಉದ್ಧವ ಸ್ವಾಮಿ, ದಿವಾಕರ್ ಭಟ್ಟರು ಕಾರ್ಯನಿರ್ವಾಹಕರಾಗಿದ್ದರು. ಉದ್ಧವ ಸ್ವಾಮಿಯು ಟಾಕಲಿಯಲ್ಲಿಯೂ ಇಂಡೋರ್ ಮಠದಲ್ಲಿಯೂ ಸಜ್ಜನಗಡದಲ್ಲಿಯೂ ತಿರುಗುತ್ತಾ ಚಾಪಾಳ್ ಮಠದಲ್ಲಿ ಶ್ರೀರಾಮನವಮಿ ಮತ್ತು ಸಜ್ಜನಗಡದಲ್ಲಿ ದಾಸನವಮಿ ಹಬ್ಬಗಳನ್ನು ಗುರುದೇವರ ಆಜ್ಞಾನುಸಾರವಾಗಿ ನೆರವೇರಿಸುತ್ತಿದ್ದರು. ಆ ಸಂದರ್ಭಗಳಲ್ಲಿ ಅನೇಕ ವಿಧವಾದ ಭಕ್ತಿ ಕಾರ್ಯಕ್ರಮಗಳನ್ನು ಜವಾಬ್ದಾರಿಯಾಗಿ ಮಾಡಿಸುತ್ತಾ ಬಂದವರಿಗೆ ಯಾವ ಕೊರತೆಯೂ ಬಾರದಂತೆ ನೋಡಿಕೊಂಡು ಪಾರಿತೋಷಕಗಳನ್ನು ಸಂಭಾವನೆಗಳನ್ನು ಕೊಟ್ಟು ಸತ್ಕರಿಸುತ್ತಿದ್ದರು. ಚಾಪಾಳ್ ಮಠವನ್ನು ಪುನರುದ್ಧರಿಸಿದರು. ಶ್ರೀರಾಮರಲ್ಲಿಯೇ ರಾಮದಾಸರು ಲೀನವಾಗಿರುವಂತೆ ಅನೇಕರಿಗೆ ನಿದರ್ಶನಗಳು ಲಭಿಸಿವೆ. ಶ್ರೀ ಸಮರ್ಥ ಎಂದು ಮನಃಪೂರ್ವಕವಾಗಿ ಸ್ಮರಿಸಿದವರ ಕಷ್ಟಗಳು ತಕ್ಷಣ ನಿವಾರಣೆಯಾಗುತ್ತಿತ್ತು. ದಾಸಬೋಧೆಯಲ್ಲಿನ ಯಾವುದಾದರೂ ವಿಷಯವು ಅರ್ಥವಾಗಲಿಲ್ಲವೆಂದು ಯಾರಾದರೂ ಪ್ರಾರ್ಥಿಸಿದರೆ ಅವರ ಮನಸ್ಸಿನಲ್ಲಿಯೇ ಶ್ರೀ ಸಮರ್ಥರು ಅರ್ಥವು ಗೋಚರಿಸುವಂತೆ ಮಾಡುತ್ತಿದ್ದರು. ಶ್ರೀ ಸಮರ್ಥರ ಶಿಷ್ಯರಲ್ಲಿ ಪ್ರಮುಖರಾದವರು ಚಿರಸ್ಮರಣೀಯರು. ಉದ್ಧವ ಸ್ವಾಮಿ, ಕಲ್ಯಾಣ್ ಸ್ವಾಮಿ, ಅಕ್ಕಾಬಾಯಿ, ವೇಣುಬಾಯಿ, ಸತೀಬಾಯಿ, ಬಾಜಿ ಪಂತ್, ಬೀಕಾಜಿ ಗೋಸಾವಿ, ಅಪ್ಪ ಗೋಸಾವಿ, ತ್ರಯಂಬಕ ಗೋಸಾವಿ, ದೇವಿದಾಸ್, ದತ್ತಾತ್ರೇಯ ಗೋಸಾವಿ,
ಮಹಾದೇವ್ ಗೋಸಾವಿ, ರಾಕೋಡಾ ರಾಮ್, ಮುಸಳ್ ರಾಮ್, ಬೋಳಾ ರಾಮ್, ಮೋನಿ ಗೋಸಾವಿ, ಮಹಾಬಲೇಶ್ವರ್ಕರ್, ಭೀಮಾಜಿ ಗೋಸಾವಿ, ಮಧುಕರ್ ಗೋಸಾವಿ, ಗೋಪಾಲ್ ಗೋಸಾವಿ, ಅನಂತ ಭಟ್, ಜಯರಾಮ್ ಸ್ವಾಮಿ, ಕೇಶವ ಸ್ವಾಮಿ, ವಾಸುದೇವ್ ಗೋಸಾವಿ, ಆನಂದಮೂರ್ತಿ, ಇನ್ನೂ ಅನೇಕ ಮಂದಿ ಶ್ರೀ ಸಮರ್ಥರ ಸಂಪ್ರದಾಯವನ್ನು ಸ್ಥಿರವಾಗಿ ನಿಲ್ಲಿಸಿದರು. ಇಂದಿಗೂ ಅವರ ಸಂಪ್ರದಾಯ ಶಿಷ್ಯರು ನಿಯಮಗಳನ್ನು ನಿಷ್ಠೆಯಿಂದ ಪಾಲಿಸುತ್ತಾ ನಿರಂತರವಾಗಿ ರಾಮನಾಮ ಜಪವನ್ನು ಮಾಡುತ್ತಿರುವರು. 13 ಕೋಟಿ ಜಪವನ್ನು ಮಾಡುವಂತೆ ಹೇಳಿ ಹಾಗೆ ಮಾಡಿದವರನ್ನು ಮಹಂತರೆಂದು ಹೇಳಿದರು. ಶ್ರೀರಾಮರು ದರ್ಶನವನ್ನು ಕೊಡುತ್ತೇನೆಂದು ವಾಗ್ದಾನವನ್ನು ಮಾಡಿದಾಗ ತಿನ್ನುತ್ತಾ ತಿರುಗುತ್ತಾ ಎಲ್ಲ ಕೆಲಸಗಳನ್ನೂ ಮಾಡುತ್ತಾ 13 ಕೋಟಿ ಜಪ ಮಾಡಿದರೂ ತಮ್ಮ ದರ್ಶನವು ಲಭಿಸುತ್ತದೆ ಎಂದು ಹೇಳಿದರು. ಆದುದರಿಂದ ಅದೇ ರೀತಿ ಅವರು ಜಪವನ್ನು ಮಾಡುತ್ತಿರುತ್ತಾರೆ. ರಾಮಕೋಟಿಯನ್ನು ಬರೆಯುವುದೂ ಸಹ ಈ ಸಂಪ್ರದಾಯಕ್ಕೆ ಸೇರಿರುವುದೇ. ಉದ್ಧವ್ ಗೋಸಾವಿ, ವಿದ್ಯಾಸಾಗರನೇ, ಮಹಾತ್ಮರ ಸಂಕಲ್ಪವಿಲ್ಲದಿದ್ದರೆ ಯಾವ ಕಾರ್ಯವೂ ಆಗುವುದಿಲ್ಲ. ಈಶ್ವರ ಸಂಕಲ್ಪವು ಹೇಗಿದ್ದರೆ ಹಾಗೆ ನಡೆಯುವುದು ಎಂದು ಮಹಾತ್ಮರು ಹೇಳುವರು. ಈಶ್ವರ ಸಂಕಲ್ಪವೇ ಮಹಾತ್ಮರ ಮೂಲಕ ವ್ಯಕ್ತವಾಗುತ್ತದೆ. ಅದು ಕೆಲವರಿಗೆ ಸಂತೋಷವನ್ನು, ಕೆಲವರಿಗೆ ದುಃಖವನ್ನೂ ಉಂಟು ಮಾಡುತ್ತದೆ. ಅವರವರ ಸಂತೋಷ ದುಃಖಗಳಿಗೆ ಈಶ್ವರನಿಗೆ ಯಾವ ಸಂಬಂಧವೂ ಇಲ್ಲ. ಶ್ರೀ ಸಮರ್ಥರ ದೇಹತ್ಯಾಗದ ನಂತರ ಸುಮಾರು 29 ವರ್ಷಗಳ ಕಾಲ ಶಿಷ್ಯರೇ ನಡೆಸುತ್ತಿದ್ದರು. ಶಾಲಿವಾಹನ ಶಕ 1632ರಲ್ಲಿ ಅವರ ಅಣ್ಣನವರಾದ ಶ್ರೇಷ್ಠರ ಮೊಮ್ಮಗನಾದ ಗಂಗಾಧರನೆಂಬುವವನು ಬಂದು ಪೀಠದ ನಿರ್ವಹಣೆಯನ್ನು ಮಾಡತೊಡಗಿದನು. ಶ್ರೀ ಸಮರ್ಥರು ಎಚ್ಚರಿಸಿದ ಹಾಗೆಯೇ ಯವನರು ದಾಳಿಯನ್ನು ಮಾಡಿ ಶಂಭಾಜಿಯನ್ನು ಬಂಧಿಸಿದರು. ಉದ್ಧವ ಗೋಸಾವಿ ಮತ್ತು ಕಲ್ಯಾಣ ಸ್ವಾಮಿಯವರು ಗುರುಗಳ ಪ್ರಾರ್ಥನೆಯನ್ನು ಮಾಡಿದರು. ಚಾಪಾಳ್ ಮಠ ಮತ್ತು ಪರ್ಲಿಕೋಟೆ ಮಠಗಳ ಮೇಲೂ ದಾಳಿ ಮಾಡುವರೆಂದು ಊಹಿಸಿ ಅಲ್ಲಿ ದೇವತಾಮೂರ್ತಿಗಳನ್ನು ಭದ್ರಪಡಿಸಿದರು. ಶಂಭಾಜಿಯ ಮಗ ಶಾಹೂಜಿಯನ್ನು ಬಂಧಿಸಿ ಕೆಲಕಾಲ ದೆಹಲಿಯಲ್ಲಿಟ್ಟುಕೊಂಡು ಗುರುಕೃಪೆಯಿಂದ ಬಿಡುಗಡೆ ಮಾಡಿದರು. ಆತನು ಮತ್ತೆ ರಾಜ್ಯಕ್ಕೆ ಬಂದು ಚೆನ್ನಾಗಿ ರಾಜ್ಯಾಂಗವನ್ನು ಪುನರ್ನಿರ್ಮಿಸಿದನು. ಸಜ್ಜನಗಡ ಮತ್ತು ಚಾಪಾಳ್ ಮಠಗಳನ್ನು ಪುನರುದ್ಧರಿಸಿದನು. ಆತನು ಗುರುಭಕ್ತಿಯುಳ್ಳವನಾಗಿ ಚೆನ್ನಾಗಿ ಬೆಳೆದನು. ಶಾಹೂಜಿ ರಾಜನು ಸ್ವತಃ ಜಾಂಬಾಗಾಮ್ಗೆ ಹೋಗಿ ಗಂಗಾಧರ್ ಬಾಬಾರವರನ್ನು ಆಹ್ವಾನಿಸಿ ಸಜ್ಜನಗಡದಲ್ಲಿ ಮಠ ನಿರ್ವಹಣೆಯನ್ನು ಮಾಡಬೇಕೆಂದು ಪ್ರಾರ್ಥಿಸಿದನು. ಅವರು ಸಮ್ಮತಿಸಿದರು. ಶಾಲಿವಾಹನ ಶಕ 1632ರ ಫಾಲ್ಗುಣ ಮಾಸದಲ್ಲಿ ಉದ್ಧವ ಗೋಸಾವಿಯವರು ಟಾಕಲಿಯಲ್ಲಿ ಶರೀರವನ್ನು ಬಿಟ್ಟರು. ಕಲ್ಯಾಣ್ ಸ್ವಾಮಿಯು ಕೆಲ ಕಾಲದ ನಂತರ ಡೋಮ್ಗಾಮ್ನಲ್ಲಿ ಸಮಾಧಿಯಾದನು. ಅಕ್ಕಾಬಾಯಿಯು 1643ರಲ್ಲಿ ದೇಹವನ್ನು ಬಿಟ್ಟಳು. ಶ್ರೀ ಸಮರ್ಥರು ನಿಯಮಿಸಿದ ಶಿಷ್ಯ ಮಂಡಳಿಯವರೆಲ್ಲರೂ ಶ್ರೀರಾಮಕೃಪೆಯಿಂದ ಅವರವರ ಮಠ ನಿರ್ವಹಣೆಯಲ್ಲಿ ಸಮರ್ಥರೆನಿಸಿಕೊಂಡರು. ಶ್ರೀ ಶ್ರೇಷ್ಠರ ಮೊಮ್ಮಗನಾದ ಗಂಗಾಧರ ಸ್ವಾಮಿ, ನಂತರ ಆತನ ತಮ್ಮನಾದ ಶ್ಯಾಂಬುವ, ನಂತರ ಆತನ ಮಗ ಕಲ್ಯಾಣ್ ಸ್ವಾಮಿ, ಆತನ ಮಗ ಹನುಮಂತ ಸ್ವಾಮಿ, ಆತನ ಮಗ ಮಹಾರುದ್ರ ಸ್ವಾಮಿ, ಆತನ ಮಗ ಲಕ್ಷ್ಮಣ ಸ್ವಾಮಿ, ಆತನ ಮಗ ಗಂಗಾಧರ ಸ್ವಾಮಿ, ಆತನ ಮಗ ಲಕ್ಷ್ಮಣ ಬಾಬಾ ಸ್ವಾಮಿ, ಆತನ ಮಗ ಮಹಾರುದ್ರ ಸ್ವಾಮಿ, ಆತನ ಮಗ ಗಂಗಾಧರ ಸ್ವಾಮಿಯವರು ಸಜ್ಜನಗಡದ ಪೀಠಕ್ಕೆ ವಾರಸುದಾರರಾಗಿ ಪೀಠಾಧಿಪತ್ಯವನ್ನು ವಹಿಸುತ್ತಿರುವರು. ಜಾಮ್ಗಾಮ್ನಲ್ಲಿ ಶ್ರೇಷ್ಠರ ತಂದೆಯವರಾದ ಸೂರ್ಯಾಜಿ ಪಂತರಿಗೆ ಶ್ರೀರಾಮರು ಸ್ವತಃ ಪ್ರಸಾದಿಸಿದ ವಿಗ್ರಹಗಳು ಅವರ ಮನೆಯಲ್ಲಿ 7 ತಲೆಮಾರುಗಳ ಕಾಲ ಪೂಜೆಯನ್ನು ಮಾಡಿಸಿಕೊಂಡವು. ನಂತರ ಒಂದು ದಿನ ಅಕಸ್ಮಾತಾಗಿ
ಆ ವಿಗ್ರಹಗಳಲ್ಲಿ ಆಂಜನೇಯ ಮೂರ್ತಿಯನ್ನು ಬಿಟ್ಟು ಉಳಿದೆಲ್ಲವೂ ಮಾಯವಾದವು. ಕಳ್ಳತನವಾಯಿತೋ ಅಥವಾ ಹೇಗೆ ಮಾಯವಾದವೋ ತಿಳಿಯದೆ ವಿಷಯವನ್ನು ಬರೆದು ಚಾಪಾಳ್ ಮತ್ತು ಸಜ್ಜನಗಡ ಮಠಗಳಿಗೆ ಕಳುಹಿಸಿದರು. 7ನೆಯ ತಲೆಮಾರಿನವರಾದ ರಾಮಚಂದ್ರ ಬಾಬಾರವರು ಹಾಲು ಹಣ್ಣುಗಳನ್ನು ಮಾತ್ರ ಸೇವಿಸುತ್ತಾ ರಾಮೋಪಾಸನೆಯನ್ನು ಕೈಗೊಂಡರು. ಆ ಪತ್ರವನ್ನು ನೋಡಿ ಅಂದಿನ ಪೀಠಾಧಿಪತಿ ಮಹಾರುದ್ರ ಸ್ವಾಮಿಯವರು ಶಿಂಗಣ್ವಾಡಿ ಹನುಮಾನ್ ಮಂದಿರದಲ್ಲಿ ಗೋಮೂತ್ರ ಮತ್ತು ಸಪ್ತಿಷ್ಟವನ್ನು ಸೇವಿಸುತ್ತಾ ಉಪಾಸನೆಯನ್ನು ಮಾಡತೊಡಗಿದರು. ಅವರಿಬ್ಬರು ಹೀಗೆ ದೀಕ್ಷೆಯಲ್ಲಿರುವಾಗ ಶ್ರೀರಾಮನು ಒಂದೇ ಸಲ ಇಬ್ಬರಿಗೂ ದರ್ಶನವನ್ನು ಕೊಟ್ಟು ಸೂರ್ಯಾಜಿಗೆ ಕೊಟ್ಟ ಮಾತಿನ ಪ್ರಕಾರ 7 ತಲೆಮಾರುಗಳ ಕಾಲ ನಿಮ್ಮ ಮನೆಯಲ್ಲಿದ್ದೆವು. ಈಗ ಒಂದು ಅವಶ್ಯಕತೆಗೆ ಅನುಸಾರವಾಗಿ ಕಾಶಿಯಲ್ಲಿ ಇರಬೇಕಾಗಿ ಬಂದಿದೆ. ಆಂಜನೇಯನನ್ನು ನಿಮ್ಮ ರಕ್ಷಣೆಗಾಗಿ ಇರಿಸಿದ್ದೇನೆ. ಬೇರೆ ಮೂರ್ತಿಗಳನ್ನು ತಯಾರಿಸಿಕೊಂಡು ಪೂಜೆಯನ್ನು ಮಾಡಿರಿ ಎಂದು ಆದೇಶಿಸಿದರು. ಶ್ರೀರಾಮನ ಆದೇಶಗಳನ್ನು ಅವರು ಪಾಲಿಸಿದರು. ನಂತರ ಸಜ್ಜನಗಡಕ್ಕೆ ಬಂದು ಶ್ರೀರಾಮರ ದರ್ಶನ ವಿಶೇಷಗಳನ್ನು ಎಲ್ಲರಿಗೂ ತಿಳಿಸಿದರು. ಅಂದಿನಿಂದ ಇಂದಿನವರೆವಿಗೂ ದೀಕ್ಷೆಯಿಂದ ಉಪಾಸನೆಯನ್ನು ಮಾಡಿದವರಿಗೆ ಶ್ರೀ ಸಮರ್ಥರು ಮತ್ತು ಶ್ರೀರಾಮರ ಕೃಪಾಶೀರ್ವಾದಗಳು ಲಭಿಸುತ್ತಲೇ ಇವೆ. ಶ್ರೀಧರ್ ಮಹಾರಾಜ್. ಈಗಿನ ಕಾಲದವರಾದ ಶ್ರೀಧರ ಮಹಾರಾಜರು ಬಾಲ್ಯದಲ್ಲಿಯೇ ತಾಯಿಯೊಂದಿಗೆ ಹೈದರಾಬಾದಿನಲ್ಲಿರುವ ಶ್ರೀ ಸಮರ್ಥರ ಮಠಕ್ಕೆ ಹೋಗಿ ಸತ್ಸಂಗಗಳನ್ನು ಕೇಳುತ್ತಿದ್ದರು. ಅಲ್ಲಿ ನಾರಾಯಣ್ ಮಹಾರಾಜ್ ಎಂಬುವವರ ಆಶೀರ್ವಾದಗಳನ್ನು ಪಡೆಯುತ್ತಿದ್ದರು. ಅವರು ಸಾಕ್ಷಾತ್ ದತ್ತಾವತಾರರು. ಯುಕ್ತ ವಯಸ್ಸಿಗೆ ಬಂದಾಗ ಸಜ್ಜನಗಡವನ್ನು ಸೇರಿಕೊಂಡು ಸಮಾಧಿಯ ಸೇವೆಯನ್ನು ಮಾಡಿ ಶ್ರೀ ಸಮರ್ಥರ ಆಶೀರ್ವಾದಗಳನ್ನು ಆದೇಶಗಳನ್ನು ಪಡೆದರು. ಶ್ರೀಧರ ಮಹಾರಾಜರು 100 ಗ್ರಾಮಗಳಲ್ಲಿಯೂ ಪಟ್ಟಣಗಳಲ್ಲಿಯೂ ಪರಿವ್ರಾಜಕ ವೃತ್ತಿಯನ್ನು ಅವಲಂಬಿಸಿ ತಿರುಗುತ್ತಾ ಜ್ಞಾನ ಬೋಧೆಗಳನ್ನು ಮಾಡಿದರು. ಅನೇಕ ಮಂದಿಯ ಕಷ್ಟಗಳನ್ನು ದೂರೀಕರಿಸಿದರು. ಅಪಮೃತ್ಯುವನ್ನು ನಿವಾರಿಸಿದರು. ಶ್ರೀಪಾದ ಶ್ರೀ ವಲ್ಲಭರ ತಪೋಭೂಮಿಯಾದ ಶ್ರೀ ಕ್ಷೇತ್ರ ಕುರುವಪುರದಲ್ಲಿ ಕೆಲ ದಿನಗಳು ತಮ್ಮ ಅನುಷ್ಠಾನಗಳನ್ನು ಮಾಡಿದರು. ಸಾವಿರಾರು ಮಂದಿ ಶಿಷ್ಯರು ದೇಶದಲ್ಲೆಲ್ಲ ಇದ್ದಾರೆ. ಶ್ರೀ ದತ್ತ ವಾಡೇಕರ್ ಮಹಾರಾಜರು ಶ್ರೀಧರ್ ಮಹಾರಾಜರ ಸೇವೆಯನ್ನು ಮಾಡಿದ ಶಿಷ್ಯರು. ಪ್ರಸ್ತುತ ಪರಿವ್ರಾಜಕರಾಗಿರುವರು. ಶ್ರೀ ಸಮರ್ಥ ಸಂಪ್ರದಾಯ ಶಿಷ್ಯ ಪರಂಪರೆಯು ಭಾರತ ದೇಶದಲ್ಲೆಲ್ಲ ವ್ಯಾಪಿಸಿದೆ ಎಂದು ಶ್ರೀ ನಿತ್ಯಾನಂದರು ಹೀಗೆ ವಿವರಿಸಿ ಜಯ ಜಯ ರಘುವೀರ ಸಮರ್ಥ ಎಂಬ ಜಯಘೋಷವನ್ನು ಮಾಡಿದರು. ಎಲ್ಲರೂ ದನಿಗೂಡಿಸಿದರು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯು 54ನೆಯ ಅಧ್ಯಾಯದೊಂದಿಗೆ ಸಂಪೂರ್ಣವಾಯಿತು. ಓಂ ಶಾಂತಿ ಶಾಂತಿ ಶಾಂತಿ.